ದಿನಾಂಕ 9/6/2026 ಸುಮಾರು ಬೆಳಗಿನ ಜಾವ 5:45 6 ಗಂಟೆ ಸಮಯದಲ್ಲಿ ಒಂದು ಪ್ರಭಾಕರ್ ಮತ್ತು ಜ್ಯೋತಿನವರು ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಅದರಲ್ಲಿ ಪ್ರಭಾಕರ್ ಅವರು ಜ್ಯೋತಿ ಅಂದರೆ ಅವರ ವೈಫ್ ಜ್ಯೋತಿ ಮತ್ತು ಅವ್ರ ಮಗ ಸಂತೋಷ್ನ ಮರ್ಡರ್ ಮಾಡಿ ತದನಂತರ ಅವರು ಸಹ ಅವ್ರದ್ದು ಬಟ್ಟೆ ಅಂಗಡಿ ಇರುತ್ತೆ, ಕಾಮಧೇನು ಅಂತ ಹೇಳಿ ಅಂಗಡಿ, ಅಲ್ಲಿಗೆ ಹೋಗಿ ನೇಣು ಬಿಗಿದುಕೊಂಡು ಡೆತ್ ಆಗಿರ್ತಾರಂತ ಒಂದು ಮಾಹಿತಿ ಬರುತ್ತೆ. ಈ ಒಂದು ಮಾಹಿತಿಯನ್ನು ಆಧರಿಸಿ ನಾವು ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆ ಮನೆಯಲ್ಲಿ ಒಂದು ಡೆತ್ ನೋಟ್ ಸಹ ಸಿಕ್ಕಿರುತ್ತೆ. ಇದರಲ್ಲಿ ಅವರು LNTಯಲ್ಲಿ ಅವರು ಹೋಮ್ ಲೋನ್ ಸಾಲ ಮಾಡಿದರು ಮತ್ತು ಆ EMI ಕಟ್ಟಲಿಕ್ಕೆ ಅವ್ರನ್ನ ಕಟ್ಟಬೇಕಾಗಿತ್ತು, ಅದೊಂದು ಪ್ರೆಷರ್ ಇತ್ತು. ನಂತರ ಅವರಿಗೆ ವ್ಯಾಪಾರದಲ್ಲಿ ಅವ್ರಿಗೆ ಬಿಸ್ನೆಸ್ ಡೌನ್ ಆಗಿತ್ತು ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ. ಮತ್ತು ಜ್ಯೋತಿನವ್ರನ್ನ ಮರ್ಡ್ರ್ ಮಾಡಿರೋದು ನಾನೇ ಅನ್ನೋದು ವಿಚಾರ ಬರೆದಿರ್ತಾರೆ. ಇದರಲ್ಲಿ ಬಸ್ಸಸ್ಸು ಫ್ರೀಕ್ವೆಂಟ್ ಅಂದರೆ ಬಸ್ಸಸ್ ಅನುಕೂಲ ಇರೋದ್ರಿಂದ ನನಗೆ ವ್ಯಾಪಾರ ಯಾವುದೂ ಕಡಿಮೆ ಆಗಿತ್ತು, ಆದ್ದರಿಂದ ನಾನು ಇದಾಗಿಲ್ಲ ಅಂತ ಕೊಟ್ಟಿದ್ದಾರೆ, ವ್ಯಾಪಾರ ಕಮ್ಮಿ ಆಗಿದೆ ಅಂತ ವಿಚಾರ. ಆ್ಯಕ್ಚುಲಿ ಸಂತೋಷ್ ಅವರು ದಿನಾಂಕ 26 ಏಪ್ರಿಲ್ ಇದೇ ವರ್ಷದಲ್ಲಿ ಅವರು ಮ್ಯಾರೇಜ್ ಆಗಿರ್ತಾರೆ ಮೇಘನಾ ಅನ್ನೋರನ್ನ. ಸೊಸೆನೂ ಮತ್ತು ಸಂತೋಷ್ ಇಬ್ಬರು ಅದೇ ಮನೆಯಲ್ಲಿ ರೂಮ್ನಲ್ಲಿ ಮಲಗಿರ್ತಾರೆ. ನೈಟು 12 ಗಂಟೆಯಲ್ಲಿ ಅವರೆಲ್ಲ ಒಟ್ಟಿಗೆ ಊಟ ಮಾಡಿ ತದನಂತರ ಅತ್ತೆ ಮಾವ ಒಂದು ರೂಮಲ್ಲಿ ಮತ್ತು ಮಗ ಸೊಸೆ ಅಂದರೆ ಸಂತೋಷು ಮೇಘನಾ ಒಂದು ರೂಮಲ್ಲಿ ಮಲ್ಕೊಂಡಿದ್ದಾಗಿ ಮೇಘನಾ ಅವರು ತಿಳಿಸಿರ್ತಾರೆ. ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಾರೆ ಮೇಘನಾ ಅವರು 6:30ಗೆ. ಅವರು ಮನೆ ಕೆಲಸ ಎಲ್ಲ ಮಾಡಿದ ನಂತರ ಅವರು ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ಅವರ ಅತ್ತೆನ ಎಬ್ಬಿಸ್ಲಿಕ್ಕೆ ಒಂದು 8:15 8:30 ಸಮಯದಲ್ಲಿ ಅವ್ರ ಅತ್ತೆ ರೂಮ್ಗೆ ಹೋಗ್ತಾರೆ. ಆವಾಗ ಮುಂದುಗಡೆಯಿಂದ ಲ್ಯಾಚ್ ಇರುತ್ತೆ. ಅವರು ಓಪನ್ ಮಾಡಿ ನೋಡಿದಾಗ ಅವರು ಈ ಸ್ಥಿತಿಯಲ್ಲಿ ನೋಡಿದೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿರ್ತಾರೆ ಮೇಘನಾ ಅವರು.